ಹಾಯ್ ಫ್ರೆಂಡ್ಸ್, ಬರ್ರಿ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ಇವತ್ತು ಒಂದನೇದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಐತಲ್ರಿ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಹೆಣ್ಮಕ್ಳು ಕೂಡ ಜೀವನದ ಒಂದು ಮುಖ್ಯ ಭಾಗ ಆಗಿರ್ತಾಳ್ರಿ. ಹೆಣ್ಣು ಅಂದ ತಕ್ಷಣ ಯಾರು ತಾತ್ಸಾರ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ಹೆಣ್ಮಕ್ಳಿಂದ ಮನೆತನ ಚಂದ ನಡೆದಿಲ್ರಿ. ಯಾಕಂದ್ರೆ ಹೆಣ್ಮಕ್ಳು ಬೇಕು ಅಂತ ನನ್ನ ಅನಿಸಿಕೆ ರೀ ಫ್ರೆಂಡ್ಸ. ಆಮೇಲೆ ಹೆಣ್ಮಕ್ಳು ಅಷ್ಟ ಇದ್ರೆ ನಮಗೆ ಹೆಣ್ಮಕ್ಳು ಅಷ್ಟ ಅದಾರ, ಗಂಡು ಮಕ್ಳಿಲ್ಲ ಅಂತ ಫೀಲ್ ಮಾಡ್ಕೋಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಜೀವನದ ಒಂದು ಭಾಗಗಳರಿ. ಅದು ಏನು ರೀ, ಯಾವುದೋ ಹೆಣ್ಮಕ್ಳು ಅಂದ ತಕ್ಷಣ ಕೆಲವೊಂದು ಜನ ಏನು ಮಾಡ್ತಾರೆ, ಹೆಣ್ಮಗಳು ಬಿಡು ಅಂತ ತಾತ್ಸಾರ ಭಾವನೆ ಮಾಡ್ತಾರೆ. ಯಾವುದೇ ಹೆಣ್ಣಾತು ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಹೆಣ್ಮಗಳು ಹುಟ್ಟ್ಯಾಳ ಅಂದ್ರೆ ಹೆಣ್ಣನು ಅಂತ ಒಂಥರ ಕೀಳು ಭಾವನೆಲ್ಲ ನೋಡ್ತಾರೆ. ಆ ಥರ ಯಾರು ನೋಡಬೇಡ್ರಿ ಫ್ರೆಂಡ್ಸ. ಯಾಕಂದ್ರೆ ಅದೇ ಹೆಣ್ಮಗಳು ಮುಂದೆ ಬೆಳೆದು ದೊಡ್ಡವಳಾದಮೇಲೆ ಆಕೆನೂ ಕೂಡ ಒಂದು ಸಮಾಜದ ಕಣ್ಣಾಗಿರ್ತಾಳ್ರಿ, ಮತ್ತು ಒಂದು ಕುಟುಂಬದ ಒಂದು ಕಣ್ಣಾಗಿರ್ತಾಳೆ. ಆಕೆ ಕುಟುಂಬವನ್ನು ನಿರ್ವಹಿಸುವಂಥ ಶಕ್ತಿಯುತ ಒಂದು ಬಲಿಷ್ಠ ಹೆಣ್ಮಗಳಾಗ್ತಾಳ. ಆ ಥರ ಹೆಣ್ಮಗಳು ಬಲಿಷ್ಠ ಆಗಬೇಕಂದ್ರೆ ಹೆಣ್ಮಕ್ಳನ್ನು ಉಳಿಸ್ರಿ, ಬೆಳೆಸ್ರಿ ಮತ್ತು ಓದಿಸ್ರಿ ಅಂತ ನಾನು ಹೇಳ್ತೀನಿ ರೀ. ಯಾಕ್ರಿ ಹೆಣ್ಮಕ್ಳಿಗೆ ಶಾಲೆ ಓದಿಸ್ಬೇಕಪ್ಪ ಅಂದ್ರೆ, ಒಂದು ಹೆಣ್ಮಗಳು ಶಾಲೆ ಕಲ್ತ್ಲಂದ್ರೆ ಮುಂದೆ ಆಕೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾಳೆ ರೀ. ಯಾಕಂದ್ರೆ ಒಂದು ಹೆಣ್ಮಗಳು ಶಾಲೆ ಕಲಿಯೋದ್ಲಿಂತ್ರ ಇಡೀ ಕುಟುಂಬನ ಆ ಒಂದು ಅಕ್ಷರಸ್ಥರನ್ನಾಗಿ ಮಾಡ್ತಾಳೆ ಆಕೆ. ಯಾಕಂದ್ರೆ ತನ್ನ ಮಕ್ಕಳಿಗಾತು ಅಕಸ್ಮಾತ್ ಓದದೇ ಇರ್ತಕ್ಕಂಥ ಗಂಡ್ರಿಗೂ ಕೂಡ ತಿಳುವಳಿಕೆ ಹೇಳ್ತಾಳೆ, ತನ್ನ ಯಜಮಾನನಿಗೆ ತಿಳುವಳಿಕೆ ಹೇಳ್ತಾಳೆ, ಹಿಂಗಲ್ಲ ಹಿಂಗ ಅಂತ. ಅಂದ್ರೆ ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಸಮರ್ಥ ಹೆಣ್ಮಗಳಾಗ್ತಾಳ್ರಿ ಆಕೆ. ಹಂಗಾಗಿ ದಯಮಾಡಿ ಎಲ್ಲ ಒಂದು ಪಾಲಕ ಪೋಷಕರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಹೆಣ್ಮಕ್ಳಿಗೆ ಶಾಲೆಯನ್ನು ಕಲಿಸ್ರಿ, ಓದಿಸ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರೋದಿಲ್ಲ. ಎಷ್ಟೋ ಮಹಾನ್ ಹೆಣ್ಮಕ್ಳು ನಮ್ಮ ದೇಶಕ್ಕೋಸ್ಕರನೇ ಪ್ರಾಣ ಕೊಟ್ಟಾರ. ಉದಾಹರಣೆ ಹೇಳ್ಬೇಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಹೌದ್ರೆ ಒನಕೆ ಓಬವ್ವ, ಈ ಥರ ಹಲವಾರು ಉದಾಹರಣೆಗಳನ್ನು ನಾವು ತಗೋಬೋದು. ಹೌದಾ. ಇವಾಗ ಈಗ ವಚನಕಾರರಲ್ಲಿ ಬಂದ್ರೆ ಅಕ್ಮಾದೇವಿ ಇರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಅಕ್ಕ ನಾಗಮ್ಮ ಇರ್ಬೋದು. ಈ ಥರ ಎಲ್ಲ ಒಂದು ಯುಗದಲ್ಲಿ ಹೆಣ್ಮಕ್ಳು ತಮ್ಮದೇ ಆದ ಒಂದು ಸಾಧನೆಯನ್ನು ತೋರ್ತಾ ಬಂದಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ಕೂಡ ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಡ್ರಿ. ಹೆಣ್ಮಕ್ಳು ಅಂದ್ರೆ ಸಾಧಾರಣ ಅಲ್ಲ, ಅವರು ಕೂಡ ಏನನ್ನಾದರೂ ಸಾಧಿಸಬಹುದು ಅಂತ ನಾನು ಹೇಳ್ತೀನಿ ರೀ. ಶಾಸ್ತ್ರನ ಐತಲ್ರಿ, ಹೆಣ್ಣು ಒಲ್ಲದರೆ ಮಾರಿ, ಮುನಿದರೆ ಮಾರಿ ಅಂತ. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಯಾರು ಸಾದರ ತಗೋಬೇಡ್ರಿ, ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ ರೀ ಫ್ರೆಂಡ್ಸ. ಮತ್ತು ಇನ್ನೇನಪ್ಪ ಅಂದ್ರೆ, ಹೆಣ್ಮಕ್ಳು ಅಂದ ತಕ್ಷಣ ಬರೀ ಹೆಣ್ಮಕ್ಳು ಅಷ್ಟೇ ಬೇಕನ್ರಿ ಜೀವನಕ್ಕೆ, ಗಂಡು ಮಕ್ಳು ಏನು ಬ್ಯಾಡ ಅನ್ರಿ ಅಂತ ಕೇಳುವಂಥ ಒಂದು ಶಾಣೆಯರು ಇರ್ತಾರೆ ರೀ. ಯಾಕಂದ್ರೆ ಹೆಣ್ಮಕ್ಳು ಅಷ್ಟ ಅಂತಲ್ರಿ, ಹೆಣ್ಮಕ್ಳು ಬೇಕು ಜೀವನ ನಡೆಸ್ಲಿಕ್ಕೆ, ಗಂಡು ಮಕ್ಕಳು ಬೇಕು. ಯಾಕಂದ್ರೆ ಒಂದು ರೂಪಾಯಿಗೆ ಅಥವಾ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಹೆಂಗೆ ಬೇಕೋ ಹಂಗೆ ಒಂದು ಜೀವನಕ್ಕೆ ಹೆಣ್ಮಕ್ಳು ಬೇಕು, ಗಂಡು ಮಕ್ಕಳು ಬೇಕು. ಇಬ್ಬರು ಇದ್ರನ್ನ ಅದು ಚಂದ ನಡಿತೈತಿ ಜೀವನ. ಅದ್ರೊಳಗೆ ನಾ ಮೇಲೂ ನೀ ಕೇಳು ಅಂತ ಅಂದ್ರೆ ಜೀವನ ಚಂದ ನಡೆದಿಲ್ಲ. ಯಾವುದೇ ಆಯ್ತು, ಹೆಣ್ಮಕ್ಳು ಆಯಿತು ಗಂಡು ಮಕ್ಳು ಆಯ್ತು, ಹೊಂದಾಣಿಕೆಯಿಂದ ಹೋದ್ರೆ ಜೀವನ ಚಂದ ಇರುತ್ತೆ ಅಂತ ಹೇಳ್ತೀನಿ. ಅದು ಮಿಕ್ಕಿ ಮತ್ತು ಇನ್ನೇನು ಹೇಳೋದಪ್ಪ ಅಂದ್ರೆ, ನೋಡ್ರಿ, ಯಾವುದಾಯ್ತು ಹೆಣ್ಮಕ್ಳ ಇರಲಿ ಗಂಡು ಮಕ್ಳ ಇರಲಿ, ಸ್ವಲ್ಪ ತಾಳ್ಮೆ ಗುಣ ತಗೊಂಡು ಜೀವನವನ್ನು ಸಂಭಾಳಿಸುವಂಥ ಒಂದು ಕಲೆಯನ್ನು ನೀವು ಕಲ್ಕೋಬೇಕಾಗತ್ತೆ. ಸುಮ್ಮನೆ ಈಗ ಗಂಡು ಮಕ್ಕಳು ಸಿಟ್ಟಿಗೆ ಎದ್ದೊತ್ನಾಗ ಹೆಣ್ಮಕ್ಳು ಸಿಟ್ಟಿಗೆ ಹೇಳೋದು, ಬೇದಾಡೋದು, ಬೈಯೋದು ಅದು ಚಲೋ ಇರೋಂಗಿಲ್ಲ. ಹಂಗಾಗಿ ಹೆಣ್ಮಕ್ಳು ಕೂಡ ಒಂದು ಸ್ವಲ್ಪ ತಾಳ್ಮೆ ಗುಣವನ್ನು ತೊಗೊಳ್ರಿ. ಗಂಡು ಮಕ್ಳು ಯಾಕಂದ್ರೆ ಹೊರಗೆ ದುಡ್ದು ಬರ್ತಿರ್ತಾರೆ, ಏನೋ ಒಂದು ಮಾತು ಸಿಟ್ಟಿನಾಗ ಅಂತಿರ್ತಾರೆ, ಅದನ್ನು ಕಿವಿಗೆ ಹಾಕ್ಕೊಳ್ಳಾರ್ದಂಗೆ ಹೋಗ್ಲಿ ಬಿಡು ನಮ್ಮ ಯಜಮಾನ್ರಲ್ಲ ಅಂದವ್ರು ಯಾರು ಅಂತಂದು ಅದನ್ನು ಅಲ್ಲಿಗೆ ಕೈ ಬಿಟ್ಟು ಮತ್ತು ಮುಂದಲ್ದ ಜೀವನವನ್ನು ನಡೆಸಬೇಕು. ಅದು ಹಂಗಂದ್ರು ಹಿಂಗಂದ್ರು ಅಂತಂದು ಅದನ್ನು ದೊಡ್ಡದು ಮಾಡಬೇಡ್ರಿ. ಯಾಕಂದ್ರೆ ಸುಮ್ಮನೆ ದೊಡ್ಡದು ಮಾಡ್ಕೊತ ಹೋದಾಗೆಲ್ಲ ಜೀವನ ಹಾಳಾಗೋದು ಯಾವುದು, ಯಾರ್ದು ನಮ್ಮದು, ಹೌದಿಲ್ರಿ. ಹಾಗಾಗಿ
ಹೆಣ್ಮಕ್ಳು ಸ್ವಲ್ಪ ತಾಳ್ಮೆ ಗುಣ ತೊಗೋರಿ, ಗಂಡ್ಮಕ್ಳು ತಾಳ್ಮೆ ಗುಣ ತೊಗೋರಿ. ಒಟ್ಟು ಜೀವನವನ್ನು ಚಂದಾಗ ನಡೆಸ್ಕೊಂಡವ್ರಿ. ಜೀವನ ಚಂದಾಗ ನಡೀತಂದ್ರೆ ಇಂಥ ಡೈವರ್ಸ್ ಕೇಸುಗಳ ಇರೋದಿಲ್ಲ. ಹಾಗಾಗಿ ಡ್ರೈವರ್ಸ್ ತೊಗೊಂಡು ಏನು ಮಾಡ್ತಾರೆ ಏನು ಚಂದನ್ರಿ ಅದು. ನಮ್ಮ ದೇಶ ಒಂದು ಸಂಸ್ಕೃತಿಯ ನಾಡು ರೀ. ಇಂಥ ನಾಡಿನಲ್ಲಿ ನಾವು ಹುಟ್ಟೀವಿ ಅಂದ್ರೆ ಹೆಂಗಿರ್ಬೇಕು ರೀ, ನಾವು ಚಂದಾಗ ಜೀವನ ನಡೆಸ್ಕೊಂಡು ಹೋಗ್ಬೇಕ್ರಿ. ಅದು ಬಿಟ್ಟು ಪಾಶ್ಚಿಮಾತ್ಯರ ಒಂದು ಏನಪ್ಪ ಪದ್ಧತಿ ನಮಗೆ ಬೇಡ ಅಂತ ನಾನು ಹೇಳ್ತೀನಿ ರೀ. ಡೈವರ್ಸ್ ಆಯ್ತು, 1 ವರ್ಷ ಆಗೋಣ ಇನ್ನೊಂದು ಮದುವೆ ಆಯ್ತು, ಮತ್ತೊಂದು ವರ್ಷ ಆಗೋಣ ಇನ್ನೊಂದು ಮದುವೆ ಆಯ್ತು. ಏನು ಚಂದ ರೀ ಅದು, ಚಂದ ಅಲ್ರಿ ಅದು. ನಾವು ಭಾರತೀಯರಾಗಿ ನಮ್ಮದು ಏಕಪತ್ನಿ ವೃತಸ್ಥ ಹೌದಾ. ಹಾಗಾಗಿ ಅವರು ರೆಸ್ಪೆಕ್ಟ್ ಕೊಡಲಿ, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ್ರಿ. ಒಟ್ಟು ಜೀವನ ಚಂದ ನಡೀಲಿ ಅನ್ನೋದು ನನ್ನ ಆಸೆ ನೋಡಿರಿ ಫ್ರೆಂಡ್ಸ. ಹಾಗಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಬೇಕ್ರಿ. ಇಬ್ರಿಗೂ ಸಮಾನ ಹಕ್ಕಿರುತ್ತೆ ಜೀವನದೊಳಗೆ ಅಂತ. ಹಂಗಾಗಿ ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಕೊಡ್ರಿ, ಗಂಡ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡ್ರಿ. ಇಬ್ರಿಗೂ ಒಂದೇ ಮಾತು ಹೇಳೋದು, ಇಬ್ಬರು ಜೀವನದಲ್ಲಿ ಇಬ್ಬರು ಬೇಕು, ಹೆಣ್ಣು ಬೇಕು ಗಂಡು ಬೇಕು. ಹಾಗಾಗಿ ಒಂದು ಜೀವನ ನಡೆಸ್ಬೇಕಾದ್ರೆ ಇಬ್ಬರು ಸರಿ ತೂಗಿಸ್ಕೊಂಡು ಹೋಗ್ರಿ ಅಂತ ನಾನು ಇದು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಈ ಮಾತುಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮಂಥ ಒಂದು ವಿಡಿಯೋಗಳನ್ನು, ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ. ನಮ್ಮ ಮಾತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಮತ್ತು ಇನ್ನೊಂದು ವಿಷಯದ ಜೋಡಿ ಮತ್ತೊಂದು ಆಲೋಚನೆಯೊಂದಿಗೆ ನಾನು ನಿಮ್ಮ ಜೋಡಿ ಭೇಟಿ ಹಾಕಿನಿ ರೀ ಫ್ರೆಂಡ್ಸ. ಬಾಯ್ ರೀ ಫ್ರೆಂಡ್ಸ್.